ಮಕ್ಕಳ ಜೊತೆ ಈಗಲೇ ನೋಡಿ. ಅಪ್ಪ, ಇವತ್ತು ಯಾವ ಕಥೆ ಹೇಳ್ತೀರಾ? ಹೌದಪ್ಪ, ನಿನ್ನೆದಿನಂತೆ ಮಜಾ ಕಥೆ ಬೇಕು. ಕುನ್ನಿ, ಸತ್ಯ, ಧೈರ್ಯ, ಕರುಣೆ ಬಗ್ಗೆ. ವಾವ್, ಶುರು ಮಾಡಿ ಅಪ್ಪ. ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎನ್ನುವ ಹುಡುಗ ಇದ್ದ. ಅವನಿಗೆ ಒಂದು ದಿನ ಹಣದ ಚೀಲ ಸಿಗುತ್ತೆ. ಅಯ್ಯೋ, ಇಲ್ಲಿ ಹಣದ ಚೀಲ! ಇಷ್ಟು ಹಣ ನಮ್ಮ ಮನೆಗೆ ಉಪಯೋಗ ಆಗುತ್ತೆ. ಆದರೆ ಇದು ನನ್ನದು ಅಲ್ಲ ಅಂತ ಊರಿನ ಮುಖ್ಯಸ್ಥರಿಗೆ ತಂದು ಕೊಡುತ್ತಾನೆ. ಮುಖ್ಯಸ್ಥರೇ, ನನಗೆ ಇದು ಸಿಕ್ಕಿತು. ನಿನ್ನಂಥ ಸತ್ಯವಂತ ಹುಡುಗ ವಿರಳ. ಹಣದ ಮಾಲೀಕ ಬಂದು ಕಣ್ಣೀರಿನಿಂದ, ನೀನು ನನ್ನ ಬದುಕು ಉಳಿಸಿದ್ಯ ಮಗನೇ. ಕಿರಣ, ಅಪ್ಪ, ಅವನು ಹಣ ಇಟ್ಟುಕೊಂಡಿದ್ದಾರೆ. ಆಗ ಅವನು ಶ್ರೀಮಂತನಾಗಿರ್ಬೋದು, ಆದರೆ ಮನ್ಸು ಬಡವಾಗುತ್ತಿತ್ತು. ಹಳ್ಳಿಯಲ್ಲಿ ಮೀನಾಕ್ಷಿ ಎಂಬ ಹುಡುಗಿ ಇದ್ದಳು. ನನಗೂ ಭಯವಾಗುತ್ತಿದೆ, ಆದರೆ ಯಾರಾದರೂ ನಿಲ್ಲಬೇಕು ಅಂದುಕೊಂಡು ಅವಳು ದೀಪ ಹಿಡಿದು ಶಬ್ದ ಮಾಡುತ್ತಾಳೆ. ಪ್ರಾಣಿಗಳು ಓಡಿಹೋಗುತ್ತವೆ. ಆಗ ಗ್ರಾಮಸ್ಥರು, ಧೈರ್ಯ ಅಂದ್ರೆ ಭಯ ಇದ್ದಿರುವಲ್ಲ, ಸರಿಯಾದ ಕೆಲಸ ಮಾಡುವುದು. ಅಪ್ಪ, ನಾನು ಹೀಗೆ ಧೈರ್ಯವಾಗಿರ್ತೀನಿ. ನಿನ್ನೊಳಗೆ ಧೈರ್ಯ ಇರುತ್ತೆ ಮಗಳು. ಒಂದು ಮಳೆ ದಿನ ಒಬ್ಬ ಬಾಲಕ ಗಾಯಗೊಂಡ ಹಕ್ಕಿಯನ್ನು ಕಂಡನು. ಬೇಚಾರಿ, ನಿನ್ನನ್ನು ಬಿಟ್ಟು ಹೋಗಲಾರೆ. ಅವನು ಚಿಕಿತ್ಸೆ ಕೊಡುತ್ತಾನೆ. ಹಕ್ಕಿ ಹಾರುತ್ತದೆ. ಬಾಲಕ ಸಂತೋಷದಿಂದ, ಹೋಗು, ನೀನು ಸ್ವತಂತ್ರ. ಅಪ್ಪ, ಕರುಣೆ ಯಾಕೆ ಮುಖ್ಯ? ಕರುಣೆ ನಮ್ಮ ಹೃದಯವನ್ನು ದೊಡ್ಡದಾಗಿಸುತ್ತದೆ. ಸತ್ಯ, ಧೈರ್ಯ, ಕರುಣೆ ಇವು ಜೀವನದ ದೀಪಗಳು. ಧನ್ಯವಾದಪ್ಪ. ನಿಮ್ಮ ಅಪ್ಪ ಹೇಳಿದ ಒಂದು ಕತೆ ಇಂದಿಗೂ ನಿಮಗೆ ನೆನಪಿದೆಯಾ?